ಪ್ರಕಾರ ಈ ಮನೆ ವಿಲನ್ ಯಾರು? ಗಿಲ್ಲಿ ನಟ. ರಕ್ಷಿತಾ ಒಂದೊಂದು ವ್ಯಕ್ತಿಗೆ ಒಂದೊಂದು ಫಾರ್ಮುಲಾ ಯೂಸ್ ಮಾಡ್ತಾಳೆ ಇವಳು. ಪರ್ಸನಾಲಿಟಿ ಏನಿದೆ, ಭಾಷೆ ಏನಿದೆ, ಇಟ್ ಇಸ್ ಹರ್ ಸ್ಟ್ರಾಟಜಿ. ಕನ್ನಿಂಗ್ ಬಿಹೇವಿಯರ್ ಅಂತ ಅನ್ಸ್ತು. ನೀವ್ ಆಕ್ಚುಲಿ ಕನ್ನಿಂಗ್, ನೀವ್ ಆಕ್ಚುಲಿ ರಿಯಲ್ ಕಾವ್ಯನೇ ಅಲ್ಲ ಅಂತ ಹೇಳ್ತಾ ಇದ್ದೀನಿ. ಒಂದ್ ನಿಮಿಷ ಅಗ್ರಿ. ಯಾಕಂದ್ರೆ ನಿಮ್ ತರ ಓವರ್ ಡ್ರಾಮ್ಯಾಟಿಕ್ ನಾನಿಲ್ಲ. ವಾದ ಮಾಡ್ಬೇಕು ಅಂತಂದ್ರೆ ಅರ್ಧಕ್ಕೆ ಸ್ಟಾಪ್ ಮಾಡಿ ಹೋಗಲ್ಲ. ನಾನಲ್ಲ. ಸಮಸ್ತ ಕರ್ನಾಟಕದ ಬಿಗ್ ಬಾಸ್ ಅಭಿಮಾನಿಗಳಿಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ಹೊಸ ಪ್ರೋಮೋ ಬಂದಿದೆ. ಹೊಸ ಪ್ರೋಮೋ. ಈ ಒಂದು 5 ನಿಮಿಷದ ಹಿಂದೆ ಬಂದಿರೋ ಪ್ರೋಮೋ ಎಲ್ಲರೂ ಕೂಡ ಕ್ಲಿಕ್ ಮಾಡಿ ನೋಡಿರ್ತೀರ. ನೋಡಾದ್ಮೇಲೆ ಒಂದು ಲೈಕ್ ಮಾಡ್ಕೊಳ್ಳಿ. ಹಾಗೆಯೇ ಈ ಪ್ರೋಮೋನ ಉದ್ದೇಶ ಏನಪ್ಪ ಅಂತ ಅಂದರೆ, ಈ ಮನೆಯ ರಿಯಲ್ ವಿಲನ್ ಯಾರು ಅಂತ. ಹಾಗಾಗಿ ಮೊದಲನೇದಾಗಿ ಕಾವ್ಯ ಅವರ ಒಂದು ಪ್ರೋಮೋದಲ್ಲಿ ತಗೊಂಡಿದ್ದಾರೆ. ಕಾವ್ಯ ಅವರು ಮೊದಲನೇದಾಗಿ ಕೊಟ್ಟಿರೋದು ಗಿಲ್ಲಿ ನಟ ಅವ್ರಿಗೆ. ಗಿಲ್ಲಿ ನಟ ಅವರು ಈ ಮನೆಯ ರಿಯಲ್ ವಿಲನ್ ಅಂತ ಕಾವ್ಯ ಅವರು ಹೇಳಿದ್ದಾರೆ. ಹಾಗೆಯೇ ಗಿಲ್ಲಿ ಅವ್ರ ಬಗ್ಗೆ ಡೆಫಿನಿಷನ್ ಏನು ಕೊಟ್ಟಿದ್ದಾರೆ ಅದನ್ನು ಯಾವುದನ್ನು ಕೂಡ ಪ್ರೋಮೋದಲ್ಲಿ ಕೊಟ್ಟಿಲ್ಲ. ಅದನ್ನು ಲೈವಲ್ಲಿ ನೋಡಬೇಕಾಗುತ್ತೆ. ಹಾಗೆಯೇ ಒಂದು ರಕ್ಷಿತಾ ಅವ್ರ ಬಗ್ಗೆ ಏನು ಹೇಳಿದ್ದಾರೆ ಅಂತ ಅಂದರೆ, ಏನೋ ಒಂಥರ ಮಾತಾಡ್ತೀರಾ, ಆಮೇಲೆ ಓವರ್ ಡ್ರಾಮ್ಯಾಟಿಕ್ ಅಂತ ಎಲ್ಲ ಹೇಳಿದ್ದಾರೆ. ಎಲ್ಲರಿಗೂ ಕೂಡ ಒಂದು ಪ್ಲೇ ಕಾರ್ಡ್ನ ಯೂಸ್ ಮಾಡ್ತಾಳೆ ರಕ್ಷಿತಾ ಅಂತ ಹೇಳಿದ್ದಾರೆ ಕಾವ್ಯ ಅವರು. ಈಗಿನ ರಕ್ಷಿತಾ ಅವ್ರ ಬಗ್ಗೆ ಕಾವ್ಯ ಅವರು ಹೇಳಿರೋದು ಸರಿನಾ ತಪ್ಪಾ ಕಮೆಂಟ್ ಮಾಡಿ. ಹಾಗೆಯೇ ನಮ್ಮ ನೆಕ್ಸ್ಟ್ ವೀಡಿಯೋಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದೇ ಒಂದು ಸಬ್ಸ್ಕ್ರೈಬ್ ನಮ್ಮ ಒಂದು ಚಾನಲ್ನ ಮುಂದೆ ಬರೋಕ್ಕೆ, ಹಾಗೆಯೇ ಬಿಗ್ ಬಾಸ್ನ ಇನ್ನೊಂದಷ್ಟು ಪ್ರೋಮೋಗಳನ್ನ ಅಪ್ಲೋಡ್ ಮಾಡೋಕ್ಕೆ ಸ್ಫೂರ್ತಿದಾಯಕವಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಗೈಸ್. ಹಾಗೆಯೇ ನೆಕ್ಸ್ಟ್ ವಿಡಿಯೋದಲ್ಲಿ ಬರೋಕ್ಕಿಂತ ಮೊದಲು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಗೈಸ್. ಬಾಯ್.